ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಜಮಾ ಕುರಿತು ಒಂದಿಷ್ಟು ಅಪ್ಡೇಟ್ಸನ್ನು ಕೊಡ್ತೀನಿ. 21ನೇ ಕಂತು ಹಣ ಇದುವರೆಗೂ ಎಷ್ಟು ಫಲಾನುಭವಿಗಳಿಗೆ ಬಂದಿದೆ, ಯಾವ ಫಲಾನುಭವಿಗಳಿಗೆ ಬಂದಿಲ್ಲ, ಯಾವ ಜಿಲ್ಲೆಯವರಿಗೆ ಬರಬೇಕಿದೆ, ಎಲ್ರಿಗೂ ಯಾವಾಗ ಬರುತ್ತೆ, ಜೊತೆಗೆ 21ನೇ ಕಂತು ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಆದರೆ ಸಿಗುತ್ತೆ. ಸಾಕಷ್ಟು ಫಲಾನುಭವಿಗಳು ಇದರ ಬಗ್ಗೆ ಡೌಟನ್ನು ಕೇಳ್ತಿದ್ರಿ, ವಿಡಿಯೋ ಮಾಡಿ ಅಂತ ಕೇಳ್ತಿದ್ರಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಕೆಳಗಡೆ ಲೈಕ್ ಬಟನ್ನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ ನೋಡಿ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 21ನೇ ಕಂತು ಹಣ ಜಮಾ ಕುರಿತು ಒಂದಿಷ್ಟು ಡೌಟ್ಸ್ ಆದರೆ ಇರುವಂಥದ್ದು. ಯಾಕೆ ಅಂತ ಅಂದರೆ ಜೂನ್ ತಿಂಗಳಲ್ಲಿ ಬರಬೇಕಿದ್ದಂತಹ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಜೂನ್ ತಿಂಗಳಲ್ಲಿ ಬರಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ಜುಲೈ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಣ ಜಮಾ ಆಗುತ್ತೆ ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಜುಲೈ ತಿಂಗಳಲ್ಲೂ ಜಮಾ ಆಗಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ಆಗಸ್ಟ್ ತಿಂಗಳಲ್ಲಿ ಸ್ಟಾರ್ಟಿಂಗ್ ವೀಕಲ್ಲಿ ಹಣ ಜಮಾ ಆಗುತ್ತೆ ಅಂತ ಅಂದರು. ಬಟ್ ಸ್ಟಾರ್ಟಿಂಗ್ ವೀಕಲ್ಲಿ ಹಣ ಆದರೆ ಜಮಾ ಆಗಲಿಲ್ಲ. ಹಾಗಿದ್ರೆ 21ನೇ ಕಂತು ಹಣ ಇಷ್ಟಕ್ಕೂ ಸಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆಯಾ, ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಆಗಿದೆಯಾ ಅಂತ ಅಂದರೆ 100% ಆಗಿ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಆಗಿದೆ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 21ನೇ ಕಂತು ಹಣ ಆದರೆ ಜಮಾ ಆಗಿರುವಂಥದ್ದು. ಯಾವಾಗಿಂದ ಇದರ ಒಂದು ಪ್ರೋಸೆಸ್ ಸ್ಟಾರ್ಟ್ ಆಗಿದೆ, ಯಾವಾಗ ಹಣ ಬಿಡುಗಡೆ ಮಾಡಿದ್ದಾರೆ ಅಂತ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನಾನೇ ದಿಢೀರ್ ಅಂತ ಹಣ ಬಿಡುಗಡೆ ಮಾಡಿರುವಂಥದ್ದು. ವರಮಹಾಲಕ್ಷ್ಮಿ ಹಬ್ಬದೊಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ. ಬಟ್ ಏನಾಯಿತು ಅಂತ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನಾನೇ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 21ನೇ ಕಂತು ಹಣನ ಬಿಡುಗಡೆ ಆದರೆ ಮಾಡಿದ್ದು ನೋಡಿ. ಅವತ್ತೇ ಒಂದಿಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಜಮಾ ಆಗಿದೆ. ಇದೇ ಜಿಲ್ಲೆಯವರಿಗಂತಲ್ಲ, ಬೇರೆ ಬೇರೆ ಜಿಲ್ಲೆಯ ಫಲಾನುಭವಿಗಳಿಗೆ 21ನೇ ಕಂತು ಹಣ ಆದರೆ ಜಮಾ ಆಗಿರುವಂಥದ್ದು. ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಯಾರಿಗಾದರೆ 21ನೇ ಕಂತು ಹಣ ಜಮಾ ಆಗಿಲ್ವೋ ಇವ್ರು ಕೇಳ್ತಿದ್ದಾರೆ 21ನೇ ಕಂತು ಹಣ ಬಿಡುಗಡೆನೇ ಆಗಿಲ್ಲ, ನೀವು ಸುಮ್ಮನೆ ಸುಳ್ಳು ಮಾಹಿತಿಯನ್ನು ಕೊಡ್ತಿದ್ದೀರಾ ಅಂತ ಹೇಳಿಬಿಟ್ಟು ಸ್ಕ್ರೀನ್ ಮೇಲೆ ನೀಟಾಗಿ ಅಬ್ಸರ್ವ್ ಮಾಡಿ. ಫಲಾನುಭವಿಗಳೇ ನಿಮ್ಮ ಒಂದು ಸ್ನೇಹಿತರೆ ಕಮೆಂಟ್ಸನ್ನು ಮಾಡಿರೋದನ್ನು ತೋರಿಸ್ಕೊಡ್ತೀನಿ, ನೀವು ಅಬ್ಸರ್ವ್ ಮಾಡಿ ಯಾರ್ಯಾರಿಗೆ ಬಂದಿದೆ ಏನು ಅಂತ ಹೇಳಿಬಿಟ್ಟು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ. ಆ್ಯಂಡ್ ಜೊತೆಗೆ ನಾನು ಸಹ ಈಗಾಗಲೇ ಸಾಕಷ್ಟು ರೀಸೆಂಟ್ ವೀಡಿಯೋಸಲ್ಲಿ ಒಂದು ಮೆಸೇಜ್ ಮೂಲಕ ಬ್ಯಾಂಕ್ಗೆ ಏನು ಮೆಸೇಜ್ ಬಂದಿರುತ್ತೆ ಅಮೌಂಟ್ ಬಂದಾಗ ಅದನ್ನೇ ಸಹ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಬೇಕಿದ್ರೆ ಅದರ ಒಂದು ವೀಡಿಯೋಸನ್ನು ಸಹ ಚಾನಲಲ್ಲಿ ಇದ್ದಾವೆ, ಹೋಗಿ ವಾಚ್ ಮಾಡಿ. ಓಕೆನಾ, ಒಂದಂತೂ ಕನ್ಫರ್ಮ್ ಮಾಡ್ಕೋಬೇಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 21ನೇ ಕಂತು ಹಣ ಆದರೆ ಜಮಾ ಆಗಿದೆ. ಕೇವಲ 21ನೇ ಕಂತು ಹಣ ಅಷ್ಟೇ. ವರಮಹಾಲಕ್ಷ್ಮಿ ಹಬ್ಬಕ್ಕೆ 2,000 ಪ್ಲಸ್ 2,000 4,000 ಬರುವಂತಹ ಎಲ್ಲ ಸಾಧ್ಯತೆಗಳು ಇತ್ತು ಅಂತ ಹೇಳಿದ್ದೆ. ಯಾಕಂತ ಅಂದರೆ ಈಗ 3ರಿಂದ 4 ತಿಂಗಳ ಹಣ ಸರ್ಕಾರ ಬಾಕಿ ಇರುವಂಥದ್ದು ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಹಣ ಕರೆಕ್ಟಾಗಿ ಜಮಾ ಮಾಡದೇ ಇರುವಂತಹ ರೀಸನ್ಗಾಗಿ, ಹಾಗಾಗಿ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ 21ನೇ ಕಂತು ಹಣ ಆದರೆ ಬಿಡುಗಡೆ ಆಗಿರುವಂಥದ್ದು ವರಮಹಾಲಕ್ಷ್ಮಿ ಹಬ್ಬದ ದಿನದಿಂದ ಸ್ಟಾರ್ಟ್ ಆಗಿರುವಂಥದ್ದು, ಅಂದರೆ ಲಾಸ್ಟ್ ಫ್ರೈಡೆಯಿಂದ. ಈಗ ನೀವು ಫಲಾನುಭವಿಗಳು ಯಾರಿಗಾದರೆ 21ನೇ ಕಂತು ಹಣ ಬಂದಿಲ್ವೋ, ನಮ್ಮ ಒಂದು ಜಿಲ್ಲೆಗೆ ಯಾಕೆ ಬಿಡುಗಡೆ ಆಗಿಲ್ಲ ಅಂತ ಫಲಾನುಭವಿಗಳು ಕೇಳ್ತಿದ್ದಾರೆ ನೋಡಿ. ನಿಮ್ಮ ಒಂದು ಜಿಲ್ಲೆಗೆ ಹಣ ಬಿಡುಗಡೆ ಆಗಿದೆ, ಬಟ್ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದಿರಲ್ಲ ಅಷ್ಟೇ. ಯಾಕೆ ಅಂತ ಅಂದರೆ ಈಗ ನೀವು ಅಬ್ಸರ್ವ್ ಮಾಡೋದಾದರೆ ಬೇಕಿದ್ರೆ ನಿಮ್ಮ ಒಂದಿಷ್ಟು ಫಲಾನುಭವಿಗಳನ್ನ ಕೇಳಿ, ನಿಮ್ಮ ಒಂದು ಸ್ನೇಹಿತರನ್ನು ಹೇಳ್ತಾರೆ ನನಗೆ 21ನೇ ಕಂತು ಹಣ ಬಂದಿದೆ ಅಂತ ಹೇಳಿಬಿಟ್ಟು. ನೋಡಿ, ಹಣ ಯಾವ ರೀತಿ ಬಿಡುಗಡೆ ಮಾಡ್ತಾರೆ, ಯಾವ ರೀತಿ ಜಮಾ ಮಾಡ್ತಾರೆ ಅಂತ ಅಂದರೆ 21ನೇ ಕಂತು ಹಣ ಪಡ್ಕೊಳ್ಳೋದಕ್ಕೆ 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳಾದರೆ ಅರ್ಹರಿರುವಂಥದ್ದು. ಈ ಎಲ್ಲ ಫಲಾನುಭವಿಗಳಿಗೂ ಶುಕ್ರವಾರ ಒಂದೇ ದಿನ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡೋದಕ್ಕೆ ಸಾಧ್ಯನಾ ಅಂತ ಅಂದರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಯಾಕೆ ಅಂತ ಅಂದರೆ ಅದಕ್ಕೂ ಒಂದಿಷ್ಟು ರೂಲ್ಸ್ ಇರ್ತವೆ, ಒಂದಿಷ್ಟು ಸ್ಟೆಪ್ಸನ್ನು ಫಾಲೋ ಮಾಡಬೇಕು. ಈಗ ವರಮಹಾಲಕ್ಷ್ಮಿ ಹಬ್ಬದ ದಿನ ಒಂದಿಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಯಿತು. ಅದಾದಮೇಲೆ ನೆಕ್ಸ್ಟ್ ಶನಿವಾರ, ಭಾನುವಾರ ಈ ರೀತಿ ಪ್ರತಿನಿತ್ಯನೂ ಒಂದಿಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡ್ತಾ ಬರ್ತಾರೆ. ಈಗ 21ನೇ ಕಂತು ಹಣ ನಿಮಗೆ ಯಾಕೆ ಬಂದಿಲ್ಲ, ರೀಸನ್ ಏನು ಅಂತ ಅಂದರೆ ರೀಸನ್ ಇಷ್ಟೇ, ಬ್ಯಾಚ್ ವೈಸ್ ಹಣ ಜಮಾ ಮಾಡ್ತಾ ಬರ್ತಿದ್ದಾರೆ. ನೀವು ಸಹ ಸ್ವಲ್ಪ ವೆಯ್ಟ್ ಮಾಡಬೇಕು. ಇವತ್ತು ಯಾವ ಯಾವ ಜಿಲ್ಲೆಯ ಫಲಾನುಭವಿಗಳಿಗೆ ಬರುತ್ತೆ ಅಂತ ಅಂದರೆ ನೀವು ಯಾವುದೇ ಜಿಲ್ಲೆಯ ಫಲಾನುಭವಿ ಆಗಿರಿ, ನಿಮಗೆ ಹಣ ಆದರೆ ಜಮಾ ಆಗುತ್ತೆ. ಇವತ್ತಾಗಿರ್ಬೋದು, ನಾಳೆ ಆಗಿರ್ಬೋದು, ಇನ್ನೂ ಸಹ ಒಂದು 5 to 10 ಡೇಸ್ ತಗೊಳುತ್ತೆ ಎಲ್ಲ ಒಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡೋದಕ್ಕೆ. ನಿಮಗೇನೆ ಗೊತ್ತಿದೆ, ಯಾಕಂತಂದರೆ ಈಗಾಗಲೇ 20ನೇ ಕಂತು ಹಣದವರೆಗೂ ಹಣ ಪಡ್ಕೊಂಡಿದ್ದೀರಾ. ಸರ್ಕಾರ ಯಾವ ರೀತಿ ಬಿಡುಗಡೆ ಮಾಡ್ತಿತ್ತು, ಒನ್ಸ್ ಹಣ ಬಿಡುಗಡೆ ಮಾಡಿದ್ದಾದಮೇಲೆ ಜಮಾ ಆಗಿದ್ದಾದಮೇಲೆ ಅದು ಪ್ರತಿನಿತ್ಯನೂ ಒಂದಿಷ್ಟು ಫಲಾನುಭವಿಗಳಿಗೆ ಬರ್ತಾ ಇರುತ್ತೆ. ಹಾಗಾಗಿ ನಿಮಗೂ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಬಂದಿಲ್ಲ ಅಂತ ಅಂದರೆ ಜಾಸ್ತಿ ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಮಾಡಿದ್ದಾರೆ, ಎಲ್ಲರಿಗೂ ಬರುತ್ತೆ. ಆ್ಯಂಡ್ ಇನ್ನೊಂದು ಏನು ಅರ್ಥ ಮಾಡ್ಕೋಬೇಕು ಅಂದರೆ ಈಗ ಹಣ ಬಿಡುಗಡೆ ಮಾಡಿದರೆ ಒಂದಿಷ್ಟು ಫಲಾನುಭವಿಗಳಿಗೆ ಬಂದಿದೆ, ಅವ್ರಿಗೆ ಮಾತ್ರ ಹಣ ಬಿಡುಗಡೆ ಮಾಡಿರ್ತಾರೆ ಅಂತಂದರೆ ಸಾಧ್ಯನೇ ಇಲ್ಲ. ಅವ್ರಿಗೆ ಮಾತ್ರ ಬಿಡುಗಡೆ ಮಾಡಿರಲ್ಲ,
ಇರಲ್ಲ, ಎಲ್ರಿಗೂ ಒಟ್ಟಿಗೆ ಬಿಡುಗಡೆ ಮಾಡಿರ್ತಾರೆ. ಅಮೌಂಟ್ ಜಮಾ ಮಾಡೋದು DBT ಮಾಡೋದು ಸ್ವಲ್ಪ ಲೇಟ್ ಆಗ್ತಾ ಬರ್ತಿರುತ್ತೆ, ಓಕೆನಾ. ಹಾಗಾಗಿ ನೀವು ಯಾವುದೇ ಜಿಲ್ಲೆಯ ಫಲಾನುಭವಿ ಆಗಿರಿ, ನಿಮಗೆ 21ನೇ ಕಂತು ಹಣ ಆದರೆ ಅತಿ ಶೀಘ್ರದಲ್ಲೇ ಜಮಾ ಆಗುತ್ತೆ. ಡೇಟ್ ಹೇಳೋದಾದರೆ ಇನ್ನು 5 to 10 ಡೇಸ್ ಒಳಗಡೆ ಯಾವಾಗಾದರೂ ಯಾವ ಕ್ಷಣಕ್ಕಾದರೂ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಮೆಸೇಜ್ ಆದರೆ ಬರ್ಬೋದು. ಬಟ್ ಡೆಫಿನೆಟ್ಲಿ ನಿಮಗೆ 21ನೇ ಕಂತು ಹಣ ಆದರೆ ಜಮಾ ಆಗುತ್ತೆ, ಓಕೆನಾ. ಇವತ್ತಿನ ಈ ವಿಡಿಯೋ ಸಪ್ರೇಟಾಗಿ ಏನಕ್ಕೆ ಮಾಡಿ ತಿಳಿಸ್ಕೊಟ್ಟೆ ಅಂತ ಅಂದರೆ, ಸಾಕಷ್ಟು ಜನ 21ನೇ ಕಂತು ಹಣ ಬಿಡುಗಡೆನೇ ಮಾಡಿಲ್ಲ, ಯಾರಿಗೂ ಬಂದಿಲ್ಲ ಅಂತ ಅಂದ್ಕೊಂಡಿದ್ರು. ಸೊ ಹಾಗಾಗಿ ಹೇಳ್ತಿದ್ದೀನಿ, ಬಿಡುಗಡೆ ಆಗಿದೆ, ಜಮಾ ಆಗಿದೆ, ಇದರ ಒಂದು ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಈಗಾಗಲೇ ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಬಂದಿದೆ. ಬಾಕಿ ಇರುವಂತಹ ಫಲಾನುಭವಿಗಳಿಗೆ ನಿಮಗೂ ಅತಿ ಶೀಘ್ರದಲ್ಲಿ ಬರುತ್ತೆ. ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ಬರು ಲೈಕನ್ನು ಮಾಡಿ, ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಿಮಗೆ 21ನೇ ಕಂತು ಹಣ ಜಮಾ ಆಗಿದೆಯಾ ಇಲ್ವಾ, ಯಾವಾಗ ಜಮಾ ಆಯಿತು ಅಂತ ಹೇಳಿಬಿಟ್ಟು ಕಮೆಂಟನ್ನು ಮಾಡಿ. ನಿಮ್ಮ ಒಂದು ಸ್ನೇಹಿತರಿಗಾದರೆ ಹೆಲ್ಪ್ ಆಗುತ್ತೆ, ಓಕೆನಾ. ಮುಂದೆ ಎಲ್ಲ ರೀತಿಯ ಪ್ರತಿನಿತ್ಯ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ಗಾಗಿ ಚಾನಲನ್ನು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.